ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಯುವಕನ ಪುಂಡಾಟ. ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳ ಗಾಜನ್ನ ಪುಡಿ ಪುಡಿ ಮಾಡಿದ. ಕುಡಿದ ಮತ್ತಲ್ಲಿ 8 ವಾಹನಗಳ ಗ್ಲಾಸ್ ಒಡೆದು ಅಟ್ಟಹಾಸ ಮೆರೆದಿದ. ರಸ್ತೆ ಬದಿ ಬಿದ್ದಿದ್ದ ಕಲ್ಲನ್ನ ಎತ್ತಾಕಿ ಯುವಕನಿಂದ ಕೃತ್ಯ. ಕಾರನ್ನ ಕಳ್ಳತನ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಯತ್ನಿಸಿದ್ದಾನೆ. ಕಾರ್ ಒಳಗಿನ ಡ್ಯಾಶ್ ಬೋರ್ಡ್ ಸಿಸ್ಟಮ್ ಎಲ್ಲ ಪೀಸ್ ಪೀಸ್ ಆಗಿದೆ. ಪೊಲೀಸ್ ಠಾಣೆಯ ಮುಂಭಾಗದಿಂದಲೇ ಬೈಕ್ನ ಕಳ್ಳತನ ಮಾಡಿದ್ದು. ಬ್ಯಾಟರಾಯನಪುರ ಠಾಣೆಯ ಮುಂಭಾಗದಲ್ಲಿ ನಿಲ್ಲಿಸಲಾಗಿದ್ದಂತಹ ಬೈಕ್ ಕಳ್ಳತನ ಮಾಡಿದ್ದಾನೆ. ಬ್ಯಾಟರಾಯನಪುರ ಪೊಲೀಸರಿಂದ ಆರೋಪಿ ವಶಕ್ಕೆ. ಬೆಂಗಳೂರಿನಲ್ಲಿ ಕುಡಿದ ಅಮಲಿನಲ್ಲಿ ಪುಂಡ ಅಟ್ಟಹಾಸ ಮೆರೆದಿರ್ತಕ್ಕಂಥದ್ದು. ಬೆಂಗಳೂರಿನ ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಬ್ಯಾಟರಾಯನಪುರ ಮುಖ್ಯ ರಸ್ತೆಯಲ್ಲಿ ಘಟನೆ ನಡೆದಿದೆ. ಸುಮಾರು 8 ವಾಹನಗಳ ಗ್ಲಾಸನ್ನು ಕುಡಿದ ಅಮಲಿನಲ್ಲಿ ಕಲ್ಲಿನಿಂದ ಜಜ್ಜಿ ಗ್ಲಾಸ್ಗಳನ್ನು ಪುಡಿ ಮಾಡಿರ್ತಕ್ಕಂಥದ್ದು. ನೀವು ಗ್ಲಾಸ್ ಪೀಸ್ಗಳನ್ನು ಸಹ ನೋಡ್ಬೋದು. ಬೆಳಗಿನ ಜಾವ ಸುಮಾರು 3ರಿಂದ 3:30 ಸುಮಾರಿಗೆ ಘಟನೆ ನಡೆದಿರ್ತಕ್ಕಂಥದ್ದು. ಸ್ಥಳಕ್ಕೆ ಬ್ಯಾಟರಾಯನಪುರ ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಏನಂದರೆ ಕುಡಿದ ಅಮಲಿನಲ್ಲಿ ರಾತ್ರಿ ಸಂದರ್ಭದಲ್ಲಿ ಬಂದಂತಹ ಪಶ್ಚಿಮ ಬಂಗಾಳ ಮೂಲದ ಯುವಕ ಏನಿದ್ದಾನೆ, ನೀವು ನೋಡ್ಬೋದು ದೃಶ್ಯಗಳಲ್ಲಿ ಕನ್ನಡಿ ಎಲ್ಲ ಸಹ ಕಿತ್ತು ಬಿದ್ದಿರ್ತಕ್ಕಂಥದ್ದು, ಕಲ್ಲು ನೋಡ್ಬೋದು ಇಲ್ಲೇ ಬಿದ್ದಿರ್ತಕ್ಕಂಥದ್ದು. ಈ ರೀತಿ ರಸ್ತೆ ಪಕ್ಕದಲ್ಲಿ ನಿಂತಿದ್ದಂಥ ಸುಮಾರು 7-8 ವಾಹನಗಳನ್ನು ಗ್ಲಾಸನ್ನು ಪುಡಿ ಮಾಡಿ ಕತ್ಕೊಂಡು ಹೋಗೋದಕ್ಕೂ ಸಹ ಪ್ರಯತ್ನ ಪಟ್ಟಿದ್ದಾನೆ. ಇದೇ ರೀತಿ ಇನೋವಾ ಕಾರನ್ನು ಮಾಡಿದ್ದಾನೆ. XUV-ಯನ್ನು ಗ್ಲಾಸನ್ನು ಎಲ್ಲ ಒಡೆದಿರ್ತಕ್ಕಂಥದ್ದು. ಅದರೊಳಗಡೆ ಇರ್ತಕ್ಕಂಥ ಸಿಸ್ಟಮನ್ನು ಕದಿಯೋದಕ್ಕೆ ಸಹ ಪ್ರಯತ್ನ ಪಟ್ಟಿದ್ದಾನೆ, ಆದರೆ ಆಗಿಲ್ಲ. ಇದೇ ರೀತಿ ನಂತರ ಇಲ್ಲೊಂದು ಟಾಟಾ ಏಸ್ ಇದೆ, ಮತ್ತು ಸ್ಯಾಂಟ್ರೋ ಕಾರ್ ಕೂಡ ಇರ್ತಕ್ಕಂಥದ್ದು. ನೋಡಿ ಗ್ಲಾಸ್ ಪೀಸ್ಗಳೆಲ್ಲ ಸಹ ನೋಡ್ಬೋದು ನೀವು ದೃಶ್ಯಗಳಲ್ಲಿ. ಈ ರೀತಿ ಪುಂಡ ಅಟ್ಟಹಾಸ, ರಾತ್ರಿ ವೇಳೆ ಅಟ್ಟಹಾಸ ಮೆರೆದಿರ್ತಕ್ಕಂಥದ್ದು. ಏನು ಏಕ ರಸ್ತೆಯಲ್ಲಿ ನಿಂತಿದ್ದು ಬ್ಯಾಟರಾಯನಪುರ ಮುಖ್ಯ ರಸ್ತೆ ಏನಿದೆ, ಮೈಸೂರು ರಸ್ತೆ, ಆ ರಸ್ತೆಯಲ್ಲಿ ನಿಂತಿದ್ದಂತಹ ವಾಹನಗಳನ್ನು ಸಂಪೂರ್ಣವಾಗಿ ಜಖಂಗೊಳಿಸಿ ಏನು ಅಲ್ಲಿಂದ ಪರಾರಿಯಾಗೋದಕ್ಕೂ ಸಹ ಪ್ರಯತ್ನ ಪಟ್ಟಿದ್ದಾನೆ. ನೋಡ್ಬೋದು ನೀವು. ಅದರೊಳಗೆ ಇಟ್ಟಿಗೆ ಏನಿದೆ, ಇಟ್ಟಿಗೆಯಿಂದ ಸಹ ಆ ಗ್ಲಾಸ್ಗಳನ್ನು ಒಡೆದಾಕಿರ್ತಕ್ಕಂಥದ್ದು. ನಂತರ ಎಲ್ಲ ಡ್ಯಾಮೇಜ್ ಮಾಡಿ ಹೋಗಿದ್ದಾನೆ. ಇಲ್ಲಿ ಏನಿದೆ MH43N6582 ಏನು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ನಂಬರ್ ತಂತ ಕಾರ್ ಏನಿದೆ, ಈ ಕಾರ್ಗನ್ನು ಸಹ ಕಳ್ತನ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆ ಸಂದರ್ಭದಲ್ಲಿ ಅದು ರಿವರ್ಸ್ ಗೇರ್ ತೆಗೆದುಕೊಂಡು ರಿವರ್ಸ್ ಗೇರ್ ಹಾಕ್ತಾನೆ. ಕುಡಿದ ಅಮಲಲ್ಲಿ ರಿವರ್ಸ್ ಗೇರ್ ಹಾಕ್ತಾ ಸಂದರ್ಭದಲ್ಲಿ ಹೋಗಿ ಕಂಬಕ್ಕೆ ಡಿಕ್ಕಿ ಹೊಡೆದು ನಿಂತಿರ್ತಕ್ಕಂಥದ್ದು. ನಂತರ ಇಲ್ಲಿಂದ ಆತ ಪರಾರಿಯಾಗಿ ಹೋಗಿ ಆ ಪೊಲೀಸ್ ಠಾಣೆ, ಇಲ್ಲಿ ಹೂಗಳತೆ ದೂರದಲ್ಲೇ ಸಹ ಬ್ಯಾಟರಾಯನಪುರ ಪೊಲೀಸ್ ಠಾಣೆ ಇದೆ. ಆ ಬ್ಯಾಟರಾಯನಪುರ ಪೊಲೀಸ್ ಠಾಣೆ ಬಳಿ ಒಂದು ಬೈಕನ್ನು ಕದ್ದು ಪರಾರಿ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆ ಸಂದರ್ಭದಲ್ಲಿ ಸಹ ಪೊಲೀಸರು ಆತನನ್ನು ಹಿಡಿದಿರ್ತಕ್ಕಂಥದ್ದು. ಸದ್ಯ ಆರೋಪಿ ಏನು ಪಶ್ಚಿಮ ಬಂಗಾಳ ಮೂಲದ ಯುವಕ ಅಂತ ಹೇಳಲಾಗ್ತಾ ಇದೆ. ರಾತ್ರಿ ಕುಡಿದ ಅಮಲಿನಲ್ಲಿ ಈ ರೀತಿ ಮಾಡಿರ್ತಕ್ಕಂಥದ್ದು. ಕುಡಿದು ಎಲ್ಲ ಸುಮಾರು 7-8 ಗಾಡಿಗಳನ್ನು ಕಲ್ಲಿನಿಂದ ಹೊಡೆದಾಕಿರ್ತಕ್ಕಂಥದ್ದು, ಡ್ಯಾಮೇಜ್ ಮಾಡಿದ್ದಾನೆ. ಯಾರು ಕಾರ್ ಮಾಲೀಕರಿದ್ದಾರೆ, ಟಾಟಾ ಏಸ್ ಮಾಲೀಕರಿದ್ದಾರೆ, ಅವರಿಂದ ಕಂಪ್ಲೇಂಟನ್ನು ತೆಗೆದುಕೊಂಡು FIR ಮಾಡೋ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ವಶಕ್ಕೆ ಪಡೆದಿರ್ತಕ್ಕಂಥ ಯುವಕ ಏನಿದ್ದಾನೆ ಆತನನ್ನು ಸಹ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.